ಮಾತಾಡ್ತಾ ನಮ್ಮ ಕಿಚ್ಚ ಸುದೀಪ್ ಅವ್ರ ಬಗ್ಗೆನೂ ಮಾತಾಡಿದ್ರಿ, ದುನಿಯಾ ವಿಜಯ್ ಅವ್ರ ಬಗ್ಗೆನೂ ಮಾತಾಡಿದ್ರಿ. ಸೊ ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಹಾಗೇನೆ ವಿಷ್ಣುವರ್ಧನ್ ಅವರಿದ್ರು. ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಅವರಿಬ್ಬರ ಸ್ನೇಹ ಸಖತ್ ಇನ್ಸ್ಪಿರೇಷನ್ ಆಗಿತ್ತು. ಅದಾದ ನಂತರ ಕಿಚ್ಚ ಮತ್ತೆ ದಚ್ಚು ಅವರಿಬ್ಬರ ಸ್ನೇಹ ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಿತ್ತು. ಅವರಿಬ್ರು ಒಂದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗರೆಲ್ಲರೂ ಸಹ ಈಗಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸ್ಪೆಷಲಿ ಸುದೀಪಿಯನ್ಸ್ ಆಗಿರ್ಬೋದು, ಈ ಕಡೆ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು, ಅವರಿಬ್ರು ಒಂದಾದ್ರೆ, ಅವರಿಬ್ಬರ ಒಂದು ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಬಂದ್ರೆ, ಆ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಅಥವಾ ಸಿಂಗರ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಸುಪ್ರೀತ್ ಗಾಂಧಾರ್ ಅವರು ಏನು ಹೇಳ್ತಾರೆ ಅಂತ. ಸರಿ, ನಾವು ಮುಂಚೆ ನೋಡಿದ್ದು ಸುದೀಪ್ ಸರ್, ದರ್ಶನ್ ಸರ್ನ. ಈಗಲೂ ಕೂಡ ಅವ್ರು ಚೆನ್ನಾಗೇ ಇದ್ದಾರೆ. ಇಲ್ಲಿ ಕೆಲವರು ಏನೋ ಗೊತ್ತಿಲ್ಲ, ಏನಕ್ಕೆ ದೂರ ಆದರು ಅಂತಲೂ ನಮಗೆ ಗೊತ್ತಿಲ್ಲ. ಸೊ ಅವರು ವೈಯಕ್ತಿಕ ಅದೆಲ್ಲ ಅವ್ರ ವೈಯಕ್ತಿಕ ಇರ್ಬೋದು. ಸೊ ನಾವು ಅದ್ರ ಬಗ್ಗೆ ಮಾತಾಡೋದು, ನಾವು ಭಾಳ ಚಿಕ್ಕ ಹುಡುಗ ನಾನು. ಸೊ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ. ಬಟ್ ಆದರೂ ನೀವು ಕೇಳಿರೋದಕ್ಕೆ ಒಂದು ವಿಚಾರ ಹೇಳ್ತೀನಿ. ಸೊ ಅವರಿಬ್ಬರು ಒಂದಾದರೆ ಸರ್, ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸಾರು ಯಾವತ್ತೂ ದರ್ಶನ್ ಸರ್ನ ಬಿಟ್ಕೊಡೋದಿಲ್ಲ. ಮೊನ್ನೆ ಇಂಟರ್ವ್ಯೂಗಳಲ್ಲಿ ಎಷ್ಟೋ ನಾನು ನೋಡಿದ್ದೀನಿ. ಮೊನ್ನೆ ಒಂದು ವಿಚಾರ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಅಂದರೆ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅಂದರೆ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಸೊ ನಾವು ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತೀವಿ. ಸೊ ಯಾವತ್ತೂ ಅಷ್ಟೇ ಸರ್, ಯಾರಿಗೂ ನಾವು ಇಲ್ಲಿ ಭೇದ ಭಾವ ನೋಡಬಾರ್ದು. ಎಲ್ಲರೂ ಒಂದೇ ಸರ್, ಕನ್ನಡ ಇಂಡಸ್ಟ್ರಿ ಅನ್ನೋದು ಎಲ್ಲ ಒಂದೇ. ಸೊ ಅವರಿಬ್ಬರು ಒಂದಾದರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ಅದು ಆನೆ ಬಲ ಇದ್ದಂಗೆ, ಆನೆ ಬಲಕ್ಕಿಂತ ಜಾಸ್ತಿ. ಸೊ ಮುಂಚೆ ನೀವು ಹೆಂಗೆ ಅಂಬರೀಷ್ ಅಣ್ಣ ಮತ್ತು ವಿಷ್ಣುವರ್ಧನ್ ಸರ್ ಹೆಂಗೆ ಆ ಫ್ರೆಂಡ್ಶಿಪ್ ಇತ್ತು, ಅದೇ ಫ್ರೆಂಡ್ಶಿಪ್ಪು ನಾವು ಈಗರ್ಲಿ ವೆಯ್ಟಿಂಗ್ ಸರ್. ನಾವು ಕೂಡ ವೆಯ್ಟಿಂಗು. ಒಂದಾದರೆ ಇನ್ನೂ ಸಕ್ಕತ್ತಾಗಿರುತ್ತಲ್ವಾ. ಸೊ ಅನ್ನೋದು ನಮಗೂ ವೆಯ್ಟಿಂಗು. ಒಂದು ಯಾವುದಾದ್ರು ಒಂದು ಆದಷ್ಟು ಬೇಗ ಭಗವಂತ ನಾನು ಬೇಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಇಬ್ಬರು ಒಂದಾಗಿ ಒಂದು ಕಾರ್ಯಕ್ರಮದಲ್ಲೋ ಯಾವುದೋ ಪ್ರೆಸ್ ಮೀಟಲ್ಲೋ ಕಾಣಿಸ್ಕೊಂಡಾಗ ನಮಗೆ ಭಾಳ ಖುಷಿಯಾಗುತ್ತೆ. ಅಭಿಮಾನಿಗಳು ಕಾಯ್ತಿರೋದು ಅದನ್ನೇ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ಏನಕ್ಕೆ ಇದಾಯಿತು, ಯಾಕೆ ಹಿಂಗೆ ಆಯಿತು, ಇಲ್ಲ ಯಾರಾದರೂ ತಂದಿಟ್ಟು ತಮಾಷೆ ನೋಡಿದ್ರ ಅನ್ನೋದು ನನ್ನ ವಿಚಾರ. ಅಂದರೆ ನನಗೆ ಅನಿಸಿದ್ದದು. ಯಾರಾದರೂ ಸುಮ್ಮನೆ ಇವಾಗ ನೀವು ಚೆನ್ನಾಗೇ ಇದ್ದೀವಿ ಈಗ ಇಲ್ಲಿ ಕುತ್ಕೊಂಡು ಮಾತಾಡುವಾಗ. ಸೊ ನಮ್ಮಿಬ್ಬರು ಮುಂದೆ ಯಾರೋ ಒಬ್ರು ತಂದಿಡ್ತಾರೆ, ಅದನ್ನು ನಾವು ಕಿವಿ ಕೊಡಬಾರ್ದು. ಸೊ ಅದಕ್ಕೆ ಏನಾದರೂ ಇದೆಯಾ ಫ್ರೆಂಡ್ಶಿಪ್ಪಲ್ಲಿ, ನಾನು ಇಲ್ಲ ನೀನು ಹಂಗೆ ಅಂದಪ್ಪ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅದು ಬೇರೆ ಥರನೇ ಸರ್. ಅವರಿಬ್ಬರು ಒಂದಾಗ್ಬಿಟ್ರೆ ಫ್ಯಾನ್ಸ್ ಈಗರ್ಲಿ ವೆಯ್ಟಿಂಗು. ಸುದೀಪ್ ಸರ್ ಫ್ಯಾನ್ಸು ವೆಯ್ಟ್ ಮಾಡ್ತಿದ್ದಾರೆ, ದರ್ಶನ್ ಸರ್ ಫ್ಯಾನ್ಸು ವೆಯ್ಟ್ ಮಾಡ್ತಿದ್ದಾರೆ. ಇಬ್ಬರು ಜೊತೆಗೆ ಒಂದು ಸಿನಿಮಾ ಮಾಡಿಬಿಟ್ರೆ ಸರ್, ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅದು. ಆ ಕ್ರೇಜ್ನ ಯಾರ ಕೈಲೂ ಮುಟ್ಟಕ್ಕಾಗಲ್ಲ. ಈಗ ದರ್ಶನ್ ಸರ್ಗೆ ಏನು ಕ್ರೇಜ್ ಇದೆಯೋ ಅದು ಅಪ್ಪನ ಕ್ರೇಜ್ ನೆಕ್ಸ್ಟು. ಸೊ ನಾವು ಈಗರ್ಲಿ ವೆಯ್ಟಿಂಗು ಒಂದಾಗಲಿ ಅಂತ ನಮಗೆ. ಸೊ ನೀವು ಹೇಳ್ತಾ ಇದ್ರೆ ಆಗ್ಲೇ ದರ್ಶನ್ ಅವರು ಪ್ರತಿಯೊಬ್ಬರ ಹೊಸ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಎಕ್ಸಾಂಪಲ್ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಸಹ ಸುಮಾರು ಜನ ಹೊಸ ಕಲಾವಿದರಿಗೆ ಅವರು ಆಡಿಯೋ ಲಾಂಚ್ ಆಗಿರ್ಬೋದು, ಟ್ರೈಲರ್ ಲಾಂಚ್ ಆಗಿರ್ಬೋದು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಕಡೆ ದರ್ಶನ್ ಅವರ ಒಂದು ಇನ್ಸಿಡೆಂಟ್ ಆದಾಗ ಒಂದಷ್ಟು ಜನ, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅವರ ಬೆನ್ನ ಹಿಂದೆ ಇದ್ರು, ಅವ್ರಿಗೆ ಸಾಥ್ ಕೊಟ್ಟರು. ಅದು ಇನ್ಸಿಡೆಂಟ್ ಆಗಿದೆಯಾ ಇಲ್ವಾ ಅನ್ನೋದು ಇನ್ನೂ ಕೋರ್ಟಲ್ಲಿ ನಡೀತಿದೆ. ಅದು ಇನ್ನೂ ತೀರ್ಪು ಬಂದಿಲ್ಲ. ಕೋರ್ಟ್ ತೀರ್ಪು ಏನು ಬರುತ್ತೋ ಅದಕ್ಕೆಲ್ಲ ನಾವು ಭದ್ರಾಗಿರಬೇಕು. ಸೊ ಆದರೆ ಗಜಪಡೆ ಅಥವಾ ಇನ್ನೊಂದಷ್ಟು ಹೊಸ ಕಲಾವಿದರು, ಅಂದರೆ ದರ್ಶನ್ ಅವರು ಯಾರೇ ಆಗಿರ್ಬೋದು, ಸಿನಿಮಾ ಮಾಡಬೇಕಾದ್ರೆ ದರ್ಶನ್ ಅವರ ಸಪೋರ್ಟ್ ಬೇಕು, ಸಾಥ್ ಬೇಕು. ಟ್ರೈಲರ್ ಲಾಂಚಿಗೆ ದರ್ಶನ್ ಅವ್ರು ಬೇಕು, ಆಡಿಯೋ ಲಾಂಚಿಗೆ ದರ್ಶನ್ ಅವ್ರು ಬೇಕು, ಪ್ರತಿಯೊಂದು ವಿಚಾರಕ್ಕೂ ದರ್ಶನ್ ಅವ್ರು ಬೇಕು. ಆದರೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ಬೇಡ, ಅಟ್ಲೀಸ್ಟ್ ಹೋಗಿ ಮಾತಾಡ್ಸಿದಾರ ಇಲ್ವಾ, ಬಿಕಾಸ್ ನಾವು ಅಬ್ಸರ್ವ್ ಮಾಡಿರುವಂಥದ್ದು. ಸೊ ನಾವು ಅಬ್ಸರ್ವ್ ಮಾಡಿ ಅವರು ವಿಡಿಯೋ ಮೂಲಕನೂ ಸಹ ಹೇಳಿದ್ದಾರೆ. ಒಂದು 3 ಜನಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ದಾರೆ, ಮಿಕ್ತವ್ರಿಗೆ ಯಾರಿಗೂ ಹೇಳಲಿಲ್ಲ. ಸೊ ಇಲ್ಲಿ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ನಾವು ನೋಡಿದ್ದಕ್ಕೂ ಅವ್ರು ಹೇಳಿದ್ದಕ್ಕೂ ಅಲ್ಲೇ ಸಿಂಕ್ ಆಗ್ಬಿಡ್ತು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ದೊಡ್ಡ ಕ್ವಶನ್ ನೀವು ಕೇಳ್ತಿರೋದು. ಸೊ ನಾನು ಯಾರ ಬಗ್ಗೆನೂ ಏನೂ ಮಾತಾಡಲ್ಲ. ಈಗ ದರ್ಶನ್ ಸಾರೇ ಹೇಳಿದ್ಮೇಲೆ ಸೊ ನಾವು ಮಾತಾಡೋದ್ರಲ್ಲಿ ಭಾಳ ಚಿಕ್ಕವರಾಗ್ತೀವಿ. ಸೊ ಈ ವಿಚಾರ ಗಜಪಡೆ ಅಂತ ಏನಿತ್ತು ಸರ್, ಆ ಗಜಪಡೆ ಯಾವತ್ತಿದ್ರು ಅವ್ರ ಬೆನ್ನಿಂದ ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ದರ್ಶನ್ ಸರ್ರು ಗೊತ್ತಿಲ್ಲ ಯಾರನ್ನ ಇಲ್ಲಿಟ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ಆ ಕುಟುಂಬ ಜೊತೆಲಿ ಯಾರ್ಯಾರು ಸಾಥ್ ಇದ್ರು ಸರ್. ಬಟ್ ಧನ್ವೀರ್ ಅಣ್ಣ ಮಾತ್ರ, ಸೊ ಅವ್ರಿಗೆ ನಾವು ನೆಕ್ಸ್ಟ್ ಅವ್ರಿಗೆ ಏನಾದ್ರು ಸಿನಿಮಾ ರಿಲೀಸ್ ಆಯಿತು ಅಂದರೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಕಷ್ಟದಲ್ಲಿ ಯಾರು ನಿಂತ್ಕೋತಾರೆ ಸರ್, ಅವ್ರ ಜೊತೆ ನಾವು ಇರಲೇಬೇಕು. ಸೊ ನಾನು ಅಷ್ಟೇ, ಯಾರ್ಯಾರು ದರ್ಶನ್ ಸರ್ ಕಷ್ಟದಲ್ಲಿ ಜೊತೆಗಿದ್ರೋ ಅವ್ರನ್ನ ನಾವು ಯಾವತ್ತಿದ್ರೂ ಅವ್ರ ಸಿನಿಮಾಗಳನ್ನ ಮೆರೆಸ್ತೀವಿ ಹೊರತು ಯಾರನ್ನೂ ನಾವು ಇದು ಮಾಡೋಕ್ಕೋಗಲ್ಲ. ಸೊ ಯಾರ್ಯಾರು ಗಜಪಡೆ ಕೆಲವರು ಬರೋಕ್ಕಾಗಲಿಲ್ಲ, ಕೆಲವರು ಈ ಇನ್ಸಿಡೆಂಟ್ ನಿಮಗೆ ಗೊತ್ತು ಏನು ಇನ್ಸಿಡೆಂಟ್, ಬಿಕಾಸ್ ಕೋರ್ಟಲ್ಲಿ ಇರೋದ್ರಿಂದ ನಾವು ಮಾತಾಡೋದು ತಪ್ಪಾಗತ್ತೆ.
ಸೊ ಅದು ತೀರ್ಮಾನ ಎಲ್ಲ ಮುಗಿದು ಹೊರಗಡೆ ಬಂದಾಗ ನಾವು ಮಾತಾಡ್ಬೋದು. ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ನಾವು ಏನು ಮಾತಾಡೋದು ಏನು ನಮಗೂ ಗೊತ್ತಿಲ್ಲ. ಸೊ ನಾವೇನಾದ್ರು ಮಾತಾಡಿದಾಗ ಇಲ್ಲಿ ಬೇರೆ ಥರನೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಯಾರೂ ಕೂಡ ದರ್ಶನ್ ಸರ್ಗೆ ಯಾರೇ ಸಪೋರ್ಟ್ ಮಾಡಲಿ, ಯಾರೇ ಸಪೋರ್ಟ್ ಮಾಡದೇ ಇರಲಿ, ಅವ್ರ ಮಾರ್ಕೆಟ್ ಯಾವತ್ತೂ ಕಮ್ಮಿ ಆಗಲ್ಲ. ಅವ್ರ ಮಾರ್ಕೆಟ್ ಇದ್ದೇ ಇರುತ್ತೆ. ಯಾವತ್ತೂ ಅವ್ರ ಮಾರ್ಕೆಟ್ನ ಎಷ್ಟೇ ಜನ ತುಳಿಯೋಕೆ ಹೋದ್ರೂ ಅವ್ರ ಮಾರ್ಕೆಟ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಜೊತೆಲಿ ಯಾರ್ಯಾರು ಇದ್ರು ಎಲ್ರಿಗೂ ಥ್ಯಾಂಕ್ ಯು. ಜೊತೆಲಿ ಯಾರ್ಯಾರು ಇರಲಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.